ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ರವೆ ಹುರಿಯೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ನಾನು 2 ಥರ ರವೆ ತಂದಿದ್ದೀನಿ. ಒಂದು ಬನ್ಸಿ ರವೆ, ಒಂದು ಬಾಂಬೆ ರವೆ ಅಂತ. ಅದರಲ್ಲೂ ಚೆನ್ನಾಗಿರುತ್ತೆ ಬಾಂಬೆ ರವೆಯಲ್ಲಿ ಉಪ್ಪಿಟ್ಟು. ಅದು ಸ್ವಲ್ಪ ತೆಳ್ಳು ಮಾಡಬೇಕು. ಈ ಬನ್ಸಿ ರವೆದು ತೋರಿಸಿದ್ದೀನಿ ವಿಡಿಯೋ ಮಾಡಿದ್ದೀನಿ, ಇನ್ನು ಹಾಕ್ತೀನಿ. ನೆಕ್ಸ್ಟು ಬಾಂಬೆ ರವೆದು ಉಪ್ಪಿಟ್ಟು ಮಾಡಿ ಅದನ್ನು ಒಂದು ವಿಡಿಯೋ ಹಾಕ್ತೀನಿ. ಈಗ ಫಸ್ಟು ಬಾಂಬೆ ರವೆ ಇದು ತೋರಿಸ್ತೀನಿ ನೋಡಿರಿ. ಬನ್ಸಿ ರವೆ ಈ ಥರ ಇದೆ. ಬನ್ಸಿ ರವೆ ನೋಡಿ, ಈ ಥರ ಇದೆ ಎಲ್ಲ. ಸ್ವಲ್ಪ ಕಲರು ಇದಿದೆ, ಸ್ವಲ್ಪ ಎಲ್ಲೋ ಇರುತ್ತೆ ಇದು. ಈಗ ಹುರಿತೀನಿ ಅಂದರೆ ಇದು 1 kg ಇದೆ. ಹಂಗಾಗಿ ಸ್ವಲ್ಪ ಹುರಿದಿಟ್ಕೊಂಡ್ಬಿಟ್ರೆ ಹುಳ ಆಗಲ್ಲ. ಅರ್ಧ kg ಒಂದ್ಸಲ ಹಾಕಿ, ಸ್ವಲ್ಪ ಎಣ್ಣೆ ಹಾಕಬಾರ್ದು ಮಾಡುವಾಗ. ಉಪ್ಪಿಟ್ಟು ಮಾಡುವಾಗಾದರೆ ಎಣ್ಣೆ ಹಾಕಿ ಹುರಿಬೇಕು. ಇದು ಮುಂಚೆನೇ ಹುರಿದಿಟ್ಕೊಳ್ಳೋದಾದರೆ ಎಣ್ಣೆ ಹಾಕಬಾರ್ದು, ಹಂಗೆ ಹುರಿಬೇಕು ನೋಡಿ. ಈ ಥರ ಸ್ಟವ್ ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೀನಿ. ಈ ಥರ ಹುರಿಬೇಕು. ಎಲ್ಲ ಒತ್ತುತ್ತೆ ಕರೆಂಟಿನ ಸ್ಟವ್ ಮೇಲೆ. ಇದ್ರ ಮೇಲೆ ಆದರೆ ಮತ್ತು ನಾನು ವಿಡಿಯೋ ತೋರ್ಸೋಕ್ಕೋಸ್ಕರ ಇದ್ರ ಮೇಲೆ ಮಾಡ್ತಾಯಿದ್ದೀನಿ. ನೀವು ಅನುಕೂಲ ಆದರೆ ಗ್ಯಾಸ್ ಸ್ಟವ್ ಮೇಲೆ ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡು ಹುರಿಬೋದು. ಈ ಥರ ಹುರಿಬೇಕು, ಕೈಯಾಡ್ತಾನೆ ಇರಬೇಕು. ಇದು ಬನ್ಸಿ ರವೆ ನೋಡ್ರಿ, ಅಲ್ಲೇ 1 ನಿಮಿಷಕ್ಕೆ ಲೈಟಾಗಿ ಬೆಚ್ಚಗಾಯಿತು. ಸ್ವಲ್ಪ ಬಿಸಿ ಆಗೋವರೆಗೂ ಹುರಿಬೇಕು ರೀ. ನೋಡಿ, ಘಮ ಘಮ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಹಿಂಗೆ ಉರಿಬೇಕು. ಕೈ ಆಡ್ತಾನೆ ಇರಬೇಕು, ಇದು ಕೈ ಬಿಡೋಂಗಿಲ್ಲ. ಸ್ಮೆಲ್ಲು ಬರುತ್ತೆ. ಆಮೇಲೆ ಹಿಂಗೆ ಕೈಯಲ್ಲಿ ಮುಟ್ಟಿದ್ರೆ ಬಿಸಿ ಇರಬೇಕು ರೀ. ಸ್ವಲ್ಪ ಜಾಸ್ತಿನೇ ಬಿಸಿ ಇರಬೇಕು, ಬೆಚ್ಚಗಲ್ಲ, ಸ್ವಲ್ಪ ಜಾಸ್ತಿನೇ ಬಿಸಿ ಇದೆ ನೋಡಿರಿ. ಮುಟ್ಟಿದ ಕೈ ಸುಡಬೇಕು, ಸ್ವಲ್ಪ ಅಲ್ಲಿವರೆಗೂ ಹುರಿಬೇಕು. ಆವಾಗ ಘಮ ಘಮ ಅಂತ ಸ್ಮೆಲ್ಲು ಬರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಬಾಂಡೆ ಆದರೂ ಚೆನ್ನಾಗೆ, ಇಲ್ಲ ಇಂಡೋಲಿಯಂ ಬಾಂಡೆ ಆದರೂ ಚೆನ್ನಾಗೆ. ನಾನ್ ಸ್ಟಿಕ್ ಆದರೂ ಇನ್ನೂ ಚೆನ್ನಾಗಿರುತ್ತೆ. ನಾನ್ ಸ್ಟಿಕ್ ಬಳಸಬಾರ್ದು ಅಂತಾರೆ. ನೋಡ್ರಿ, ಈಗ 100 ಕಡಿಮೆ ಇಟ್ಕೊಂಡು ನಿಮಗೆ ತೋರ್ಸೋಕ್ಕಾಗಿ ಈಗ ಆಗಿದೆ. ಇದು ತೋರ್ಸೋಕ್ಕಾಗಿ ಮತ್ತೆ ಕಡಿಮೆ ಇಟ್ಟು ಮಾಡ್ತಾಯಿದ್ದೀನಿ. ಇದು ನೋಡಿರಿ, ಈಗ ಮುಟ್ಟಿದ್ದೀನಿ, ಜಾಸ್ತಿ ಬಿಸಿ ಇದೆ, ತೆಗೆದು ಬಿಡ್ಬೇಕು. ಇವಾಗ ಜಾಸ್ತಿ ಆದರೆ ಮತ್ತೆ ಒತ್ತುತ್ತದೆ. ಇವಾಗ ತೆಗೆದು ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನೋಡಿ. ಇದ್ದಿದ್ದು ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ಘಮ ಘಮ ಅಂತ. ಈಗ ನೆಕ್ಸ್ಟ್ ಇದು ಇನ್ನೊಂದು ಪ್ಯಾಕೆಟ್ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಹುರಿದಿದ್ದು ಇದು ಅಷ್ಟೇ ಕೈ ಆಡಬೇಕು. ಒಟ್ಟು ಕೈ ಆಡ್ತಾನೆ ಇರಬೇಕು, ಬಿಡಂಗಿಲ್ಲ ನೋಡಿ. 2ನೇ ಸಲ ಮಾಡಿದ್ದು ಸ್ಟವ್ ಆಫ್ ಮಾಡೀನಿ. ಇದು ಅದೇ ಥರ ಇದೆ, ಘಮ ಘಮ ಅಂತ ಇದ್ದಾರೆ. ನೀವು ಉಪ್ಪಿಟ್ಟು ಮಾಡುವಾಗ ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೋದು. ಇದು ಯಾಕೆ ಈ ಥರ ಹುರಿದಿಡ್ತೀವಿ ಅಂದರೆ ಅರ್ಜೆಂಟಿಗೆ ಮಾಡ್ಕೋಬೋದು. ಆಮೇಲೆ ಭಾಳ ದಿನ ಹಿಟ್ಟು ನೋಡಿರಿ, ಸ್ವಲ್ಪನೂ ಸಿಗಿದಿಲ್ಲ. ಇನ್ನೊಂದು ಸ್ವಲ್ಪ ಸೈಡಿಗೆ ಇದಾಗಿದೆ. ಇದನ್ನು ತೆಗೆದ್ಬಿಟ್ಟು ಮತ್ತೆ ಬಾಂಬೆ ಹುರಿಯೋದು ತೋರಿಸಿ. ಬಾಂಬೆ ರವೆ ಹುರಿಯೋದು ನೋಡಿ. ಇದು ಇದಾಯಿತು, ಬನ್ಸಿ ರವೆ ಹುರಿಯೋದಾಯಿತು. ಇದು ಅದೇ ಹೇಳಿದ್ನಲ್ರಿ, ಅರ್ಜೆಂಟಿಗೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಇದು ಹುಳ ಆಗಲ್ಲ ರೀ, ಹುರಿದಿಟ್ರೆ ಹುಳ ಆಗಲ್ಲ. ಈಗ ಇದು ಬಾಂಬೆ ರವೆ ನೋಡಿ, ಇದನ್ನು ಹುರಿದಿಡ್ತೀನಿ. ಇದು ಡಿಮಾರ್ಟಿಂದು ಕವರ್ ತೆಳ್ಳಗಿರುತ್ತೆ. ಇದು ನೋಡಿ, ಇದು ಬಾಂಬೆ ರವೆ. ಇದನ್ನು ಹುರಿತೀನಿ, ಹುರಿದಿಟ್ಕೊತೀನಿ. ನೀವು ಇದರಲ್ಲಿ ಕೇಸರಿ ಬಾತ್ ಮಾಡೋದಾದರೆ ಮತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ಆಮೇಲೆ ಮಾಡ್ಕೋಬೋದು, ಬಿಸಿ ಮಾಡ್ಕೋಬೋದು. ಇದೇನು ಅಂದರೆ ಅರ್ಜೆಂಟಿಗೋಸ್ಕರ, ಆಮೇಲೆ ಹುಳ ಆಗಲ್ಲ ಅಂತ 2 ರೀಸನ್ಗೆ ಹುರಿದಿಟ್ಕೋಬೇಕಿದು. ಈಗ ಸ್ಟವ್ ಹಚ್ಚುತ್ತೀನಿ, ಕಡಿಮೆ ಇಟ್ಟು ಹುರಿತೀನಿ. ಈ ಥರ ಇದು ಅಷ್ಟೇ, ಕೈ ಆಡ್ತಾನೆ ಇರಬೇಕು. ಆ ರವೆ ಹುರಿದಲ್ಲ ಬನ್ಸಿ ರವೆ, ಅದೇ ಟೈಪೇ ಇದು. ಎಣ್ಣೆ ಮಾತ್ರ ಹಾಕಬಾರ್ದು, ಎಣ್ಣೆ ಹಾಕಿದ್ರೆ ಸ್ಮೆಲ್ ಬರುತ್ತೆ, ಒಂಥರ ಎಣ್ಣೆ ವಾಸನೆ ಆಗುತ್ತೆ. ಅದಕ್ಕೋಸ್ಕರ ಎಣ್ಣೆ ಹಾಕ್ದಂಗೆ ಹಂಗೆ ಹುರಿದಿಡಬೇಕು. ತಣ್ಣಗಾದ್ಮೇಲೆ ಡಬ್ಬಿಗೆ ತುಂಬಿಡಬೇಕು ರೀ. ನೋಡಿ, ಇದಂತೂ ಫುಲ್ ಇನ್ನೂ ಸಣ್ಣಕ್ಕೆ ಇಟ್ಕೊಂಡು ಸ್ಟವ್ 100ಗೆ ಇಟ್ಕೊಂಡಿನಿ. ಅದಕ್ಕೆ 300 ಇಟ್ಕೊಂಡು ಹೋದೆ. ಬರೀ 100 ಇಟ್ಕೊಂಡು ಹುರಿದೀನಿ. ಬಾಂಬೆ ರವೆ ಸಿಹಿ ಇತ್ತಲ್ಲ ಅಂತ. ಈಗ ಇದು ಆಗಿದೆ, ಬಿಸಿ ಆಗಿದೆ ನೋಡಿ. ಮುಟ್ಟಿದ್ರೆ ಬಿಸಿ ಆಗಿದೆ. ಇದು ಸ್ಮೆಲ್ ಬರ್ತಾ ಇದೆ, ಘಮ 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 ಚೆನ್ನಾಗಿ. ಇದನ್ನು ತೆಗೆದುಬಿಡೋದು. ತೆಗಿತೀವಿ ನೋಡಿ. 2 ಬೇರೆ ಬೇರೆ ಡಬ್ಬಿಗೆ ಹಾಕೋಬೇಕು. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಹಾಕಿ ಹುರಿಬೇಕು. ಒಟ್ಟು ಕೈ ಬಿಡಬಾರ್ದು, ಕೈ ಬಿಡದಂಗೆ ಹುರಿಬೇಕು. ಬಾಂಬೆ ರವೆಗಂತೂ ಸ್ಟವ್ ಕಡಿಮೆನೇ ಇಟ್ಕೊಂಡು ಹುರಿಬೇಕು. ಇದಕ್ಕಿಂತ ಬನ್ಸಿ ರವೆಗಿಂತ ಬಾಂಬೆ ರವೆಗೆ ಸ್ವಲ್ಪ ಒತ್ತಿಗೆ ಏನು ಅಂದ್ಕೊಂಡೆ. 1 ಸೆಕೆಂಡ್ ಇದು ಅಷ್ಟೇ, ಕೈ ಬಿಡದಂಗೆ ಈ ಥರ ಕೈ ಆಡ್ತಾನೇ ಇರಬೇಕು ನೋಡಿ.
ಪೂರ್ತಿ ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕ್ಬೇಕು ರೀ. ನೋಡಿ ಇದು ಆಯಿತು, ಎರಡನೇ ಸಲಿನೂ ಸ್ಟವ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ. ಏಕೆಂದರೆ ಅದು ಸಣ್ಣ ರವೆ ಎಲ್ಲ ಒತ್ತಿ ಬಿಡುತ್ತೆ ಅಂತ. ನೋಡಿ ಈ ಥರ ಹುರಿದಿದ್ದೀನಿ, ಎಲ್ಲೆಲ್ಲೂ ಹೊತ್ತಿಲ್ಲ ನೋಡಿ. ನೋಡಿ ಈ ಥರ ಆಯಿತು. ಈ ಥರ ಎಲ್ಲ ಒಂದು ತಟ್ಟೆಗಳಿಗೆ ಇಲ್ಲ ಅರ್ವಾಣದಾಗೆ ಆರಿಸಿ ಆಮೇಲೆ ತಣ್ಣಗಾದ್ಮೇಲೆ ತುಂಬಬೇಕು. ಈ ಥರ ಎಲ್ಲ ಆಯಿತು ನೋಡಿ ಹುರಿಯೋದು. ಇದೊಂದು ಗುರಾಳು ಹುರಿಯೋದು ಒಂದು ತೋರಿಸ್ತೀನಿ, ಒಂದು ಸೆಕೆಂಡು. ನೋಡಿ ಗುರಾಳು ಹುರಿಯೋದು ತೋರಿಸ್ತೀನಿ. ಸ್ವಲ್ಪ ಒಂದು ಜಾಮೂನ್ ಬಟ್ಲು ಹಾಕಿಬೇಕು ಅಷ್ಟೇ. ನೋಡಿ ಇಷ್ಟಿದೆ ಒಂದು ಜಾಮೂನ್ ಬಟ್ಲು. ಗುರಾಳು ಅಂದರೆ ಹುಚ್ಚೆಳ್ಳು ಅಂತಾರೆ ಒಂದು ಕಡೆ ಗುರಾಳು ಅಂದರೆ ಒಂದು ಕಡೆ ಕುರಶಿಣಿ ಅಂತೀವಿ. ನಮ್ಮ ಚಿತ್ರದುರ್ಗದ ಕಡೆ ಕುರುಶಣಿ ಅಂತೀವಿ. ಈ ಥರ ಇದೆ ನೋಡಿರಿ, ಗುರಾಳು, ಹುಚ್ಚೆಳ್ಳು, ಕುರಶಣಿ ಈ ಥರ ಇದೆ ನೋಡಿ ಎಲ್ಲ. ಇದನ್ನು ಅಷ್ಟೇ ರೀ, ಸ್ಟವ್ ಸಣ್ಣಕ್ಕೆ ಇಟ್ಕೊಂಡು ಹುರಿಬೇಕು. ಇದು ಸ್ವಲ್ಪ ಹಾಕೊಂಡೆ ಹುರಿಬೇಕು ರೀ. 100ಗೆ ಇಡ್ತೀನಿ ನೋಡಿ. ಇದು ಅಷ್ಟೇ ಸ್ವಲ್ಪ ಒಂದು ಜಾಮೂನ್ ಬಟ್ಲು ಹಾಕೊಂಡು ಹುರಿಬೇಕು ಅಷ್ಟೇ, ಜಾಸ್ತಿ ಹಾಕಂಗಿಲ್ಲ. ಒತ್ತಿ ಇದಾಗುತ್ತೆ, ಸರಿಯಾಗಿ ಆಗಲ್ಲ ಎಲ್ಲ ಬೇಳೆ ಕಾಳುಗಳು. ಹಂಗಾಗಿ ಇದು ಯಾವಾಗಲೂ ಸ್ವಲ್ಪನೇ ಹಾಕ್ಕೊಂಡು ಹುರಿಬೇಕು. ಇದು ಗುರಾಳು ಎದಕ್ಕೆ ಅಂದರೆ ಪಲ್ಯಗಳಿಗೆ, ಎಣ್ಣೆಗಾಯಿಗೆ, ಆಮೇಲೆ ರೊಟ್ಟಿ ಚಪಾತಿಗೂ ಇದಕ್ಕೊಂದು ಸ್ವಲ್ಪ ಉಪ್ಪು, ಖಾರ, ಬೆಳ್ಳುಳ್ಳಿ, ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ರೊಟ್ಟಿ ಚಪಾತಿಗೂ ತಿಂತಾರೆ. ಇಲ್ಲ ಅಂದರೆ ಬೇರೆ ಪಲ್ಯಗಳಿಗೆ ಉಪಯೋಗಿಸ್ಕೊತಾರೆ. ನೋಡಿ ಚಟಪಟ ಅಂತ ಇದೆ ನೋಡಿರಿ, ಹೆಂಗೆ ಸೌಂಡ್ ಬರ್ತಾ ಇದೆ ತಾನೆ. ಅವಾಗ ಸ್ವಲ್ಪ ನೋಡ್ಕೊಂಡು ತೆಗಿಬೇಕು. ಇನ್ನೊಂದು ಸ್ವಲ್ಪ ಹಾಕಬೇಕು. ಸಿಡಿತಾ ಇದೆ ನೋಡಿ ಒಂದೊಂದೇ ಕಾಳು. ಅಷ್ಟಾದರೂ ಟೇಸ್ಟ್ ಇರಲ್ಲ, ಜಾಸ್ತಿ ಆದರೂ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ನಾಗೆ ಇರಬೇಕು ಇದು ಹುರಿಯೋದ್ರ ಮೇಲೆ ಇರೋದು ಟೇಸ್ಟ್. ಇದು ನೋಡಿ ಈ ಥರ ಆಗಿದೆ, ಕಾಳು ದುಂಡಗಾಗಿದೆ. ಈ ಥರ ಸೀತಾ ಇದೆ, ತೋರ್ಸಕ್ಕೆ ಜಾಸ್ತಿ ತೋರಿಸ್ತೀನಿ. ಈ ಥರ ಪಟ ಅಂತಿದೆ ನೋಡಿ. ಸ್ಟವ್ ಆಫ್ ಮಾಡ್ತೀನಿ ಈಗ. ನೋಡಿ ಈ ಥರ ದುಂಡಗಾಗಿದೆ ಕಾಳು, ಪಟ ಅಂತ ಸಿಡಿಯುತ್ತಲ್ಲ ಅವಾಗ ತೆಗೆದು ಬಿಡೋಕ್ಕಿಲ್ಲ ಅಂದ್ರೆ ಗೊತ್ತಿತ್ತೆ. ನೋಡಿ ಈ ಥರ ದುಂಡಗಾಗಿದೆ ನೋಡಿ ಗುರಾಳು, ಹುಚ್ಚೆಳ್ಳು. ಸ್ಟವ್ ಆಫ್ ಮಾಡೀನಿ. ಇದು ಬಿಸಿ ಇರುತ್ತಲ್ಲ, ಇನ್ನೊಂದು ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಆಮೇಲೆ ತೆಗಿತೀನಿ. ಆಗಿದೆ ಆಲ್ರೆಡಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಟೇಸ್ಟಲ್ಲಿ ಒಂದೆರಡು ಬಾಯಿಗೆ ಹಾಕ್ಕೊಂಡು, ಇಷ್ಟು ಬಾಯಿಗೆ ಹಾಕ್ಕೊಂಡು ಟೇಸ್ಟ್ ನೋಡಿ ಗೊತ್ತಾಗುತ್ತವ. ಕಾಳು ದುಂಡಗಾಗಿದೆ ಆಗಲಿದೆ. ಆಗಿದೆ ನೋಡಿ, ಚೆನ್ನಾಗಾಗಿದೆ. ತೆಗೆದುಬಿಡ್ತೀನಿ. ಬಾಣಲೆಗೂ ಬಿಡಲ್ಲ, ಹೊತ್ತಿ ಬಿಡುತ್ತೆ. ನೋಡಿ ಈ ಥರ ಎರಡು ಥರ ರವೆ, ಆಮೇಲೆ ಗುರಾಳು, ಹುಚ್ಚೆಳ್ಳು ಅಂತಾರಲ್ಲ ನಾಲ, ಅದು ಹುರಿದಿಟ್ಟಿದ್ದೀನಿ. ಇದನ್ನು ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿ ತೋರಿಸ್ತೀನಿ ನೋಡಿ. ಇದು ಗುರಾಳು ಪುಡಿ ಮಾಡಿದ್ದೀನಿ, ಹುರಿದಿದ್ನೆಲ್ಲ ಇದು ಪುಡಿ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಉಪ್ಪು, ಖಾರ, ಬೆಳ್ಳುಳ್ಳಿ ಏನೂ ಹಾಕಿಲ್ಲ. ನಾನು ಪ್ಲೈನ್ ಪುಡಿ ಮಾಡಿದ್ದೀನಿ, ಪಲ್ಯಗಳಿಗೆ, ಎಣ್ಗಾಯಿಗೆ ಹಾಕೋಕ್ಕೋಸ್ಕರ. ಏಕೆಂದರೆ ಪಲ್ಯ ಅಡುಗೆ ಮಾಡೋಕ್ಕಾರೆ ನಮ್ಮದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಅದಕ್ಕೋಸ್ಕರ ಇದನ್ನು ಪ್ಲೈನ್ ಪುಡಿ ಮಾಡೀನಿ. ಬೇಕು ಅಂದರೆ ತಿನ್ನಲಿಕ್ಕೆ, ರೊಟ್ಟಿ ಚಪಾತಿ ತಿನ್ನಲಿಕ್ಕೆ ಇದನ್ನು ಮಾಡ್ಕೋಬೋದು. ಉಪ್ಪು, ಖಾರ ಪುಡಿ, ಬೆಳ್ಳುಳ್ಳಿ, ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ನಾನು ಸ್ವಲ್ಪ ಆದಷ್ಟು ಪ್ಲೈನೇ ಮಾಡ್ಕೊತೀನಿ, ನಮ್ಮದು ಅಡುಗೆ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ. ನೋಡಿ ನೀವು ಈ ಥರ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.